ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ 2.5 ವರ್ಷಗಳನ್ನ ಪೂರ್ಣಗೊಳಿಸಿ 1000 ದಿನಗಳನ್ನ ತಲುಪುವತ್ತ ದಾಪುಗಾಲನ್ನ ಇಡ್ತಾ ಇದೆ. ಈ 1000 ದಿನಗಳನ್ನ ಪೂರೈಸುವಂತಹ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನಲ್ಲಿ ಸಾಧನಾ ಸಮಾವೇಶ ನಡೆಸುವಂತಹದ್ರ ಬಗ್ಗೆ ಚಿಂತನೆಯನ್ನ ನಡೆಸಿದೆ. ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳ ಪಟ್ಟಿ ಏನಿರಬಹುದು ಅಂತ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷಗಳು ತುಂಬಿದೆ. ಮುಂದಿನ ತಿಂಗಳು 1000 ದಿನಗಳನ್ನ ಪೂರೈಕೆ ಮಾಡುತ್ತೆ. ಇದೇ ಖುಷಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಫೆಬ್ರವರಿ 13ರಂದು ಹಾವೇರಿಯಲ್ಲಿ ಸಾಧನಾ ಸಮಾವೇಶವನ್ನ ನಡೆಸೋದಕ್ಕೆ ಚಿಂತನೆಯನ್ನ ನಡೆಸಿದ್ದಾರೆ. ಇದ್ರ ಬಗ್ಗೆ ಮಾಧ್ಯಮಗಳ ಎದುರು ಹೇಳಿದ್ದೂ ಆಗಿದೆ. 1000 ದಿನಗಳ ಸಾಧನಾ ಸಮಾವೇಶವನ್ನ ಭರ್ಜರಿಯಾಗಿ ಮಾಡೋದಕ್ಕೆ ಮುಂದಾಗಿರುವಂತಹ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಮುಂದೆ ಸಾಧನೆಗಳಿಲ್ಲ, ಬದಲಾಗಿ ಸಾಲು ಸಾಲು ಸಮಸ್ಯೆಗಳು ಇದೆ ಅನ್ನುವಂತಹ ಆರೋಪಗಳು ಇದೆ. ಪಕ್ಷದ ಒಳಗೆ ಆಂತರಿಕ ಭಿನ್ನಮತ ಇದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಂತಹ ಸರಣಿ ಕೊಲೆಗಳು, ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂತಹ ಕಾಲ್ತುಳಿತದಿಂದ 11 ಮಂದಿ ಸಾವನ್ನಪ್ಪಿದ್ರು. ಬಳ್ಳಾರಿ ಪಾಲಿಟಿಕ್ಸ್ ಸರ್ಕಾರದ ವರ್ಚಸ್ಸಿಗೆ ತೀವ್ರ ಧಕ್ಕೆಯನ್ನ ಉಂಟು ಮಾಡಿದೆ. ಅದಷ್ಟೇ ಅಲ್ಲದೆ ಜಾತಿ ಗಣತಿ ಗೊಂದಲ ಕಾಂಗ್ರೆಸ್ ಸರ್ಕಾರವನ್ನ ನಗೆಪಾಟಲಿಗೆ ಗುರಿಯಾಗಿಸಿದೆ. ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೊಳಿಸುವಂತಹ ನಿಟ್ಟಿನಲ್ಲಿ ಎಡರು ತೊಡರುಗಳು ಉಂಟಾಗಿದೆ. ರಾಜ್ಯದಲ್ಲಿ ನಿರೀಕ್ಷಿತ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ಅನ್ನುವಂತಹ ಆರೋಪ ಕೂಡ ಇದೆ. ಅದರ ಜೊತೆಗೆ ಮೂಢ ಹಗರಣ, ಕಾನೂನು ಸುವ್ಯವಸ್ಥೆ, ಹೇಗೆ ಸಾಲು ಸಾಲು ಎಡವಟ್ಟುಗಳನ್ನ ಸರ್ಕಾರ ಮಾಡಿಕೊಂಡಿದೆ. ಹಾಗಿದ್ರೂ ಕೂಡ ಏನೂ ಆಗೇ ಇಲ್ಲ ಅನ್ನುವಂತೆ ಕಾಂಗ್ರೆಸ್ ಸರ್ಕಾರ ನಡೆದುಕೊಳ್ತಾ ಇದೆ. ಇದರ ಜೊತೆಗೆ ಪಕ್ಷದಲ್ಲಿ ಆಂತರಿಕ ಭಿನ್ನಮತವೂ ಇದೆ. ಅಧಿಕಾರದ ಹಂಚಿಕೆಯ ಗದ್ದಲ, ಸಂಪುಟ ಪುನರಚನೆಯ ಗೊಂದಲಗಳು ಮತ್ತಷ್ಟು ಮುಜುಗರವನ್ನು ಸೃಷ್ಟಿ ಮಾಡಿದೆ. ಇದನ್ನೆಲ್ಲ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ನಿಭಾಯಿಸ್ತಾರೆ? ಇಷ್ಟು ದಿನಗಳು ಮಾಡಿದಂತಹ ತಪ್ಪುಗಳನ್ನೇ ಮತ್ತೆ ಮುಂದುವರಿಸ್ತಾರಾ, ಅಥವಾ ಎಚ್ಚೆತ್ಕೊಂಡು ಅಭಿವೃದ್ಧಿಯ ಕಡೆ ಗಮನವನ್ನ ಹರಿಸ್ತಾರಾ ಅನ್ನುವಂತಹದನ್ನ ಕಾದು ನೋಡ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.